ಕಳಿಸಿ ಕಂಪನಿಗೆ ವಾರಂಟಿ ಕಳಿಸಿದ್ರೆ ಇದು ರಿಜೆಕ್ಟ್ ಅದಕ್ಕೂ ಅಂತ ಕ್ವಾಲಿಟಿ ಚೆಕಿಂಗ್ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ. ಕ್ವಾಲಿಟಿ ಚೆಕಿಂಗ್ ಅಲ್ಲಿ ಇದು ರಿಜೆಕ್ಷನ್ ಆಯ್ತು ಅಂದ್ರೆ ನಮ್ಗೆ ಅಮೌಂಟ್ ಕ್ಲೈಮ್ ಆಗಲ್ಲ. ನೋಡಿ ಇವ್ರು ಹೇಳ್ತಾರೆ ಸಣ್ಣ ಪನ್ನ ಪ್ರಾಬ್ಲಮ್ ಇದ್ರೆ ನಮ್ ಕಂಪ್ನಿ ರಿಟರ್ನ್ ಕೊಡಲ್ಲ, ಅದಕ್ಕೆ ನಾವು ನಿಮ್ಗೆ ರಿಟರ್ನ್ ಕೊಡಕ್ ಆಗಲ್ಲ ಅಂತಾರೆ. ಒಂದ್ ಕಂಪ್ನಿಯವರು ಎಂಪ್ಲಾಯ್ ಆಗಿ ಒಂದ್ ಆಡುವ ಮಾತು ಇದು ಅಲ್ಲ. ಸಣ್ಣದಾಗ ಎಲ್ಲ ಒಂದ್ ಸ್ವಲ್ಪ ಕ್ರಾಸಸ್ ಐತೆ, ಸಣ್ಣದಾಗ ಎಲ್ಲೋ ಏನೋ ಮೇಲ್ಗಡೆ ಪ್ಲಾಸ್ಟಿಕ್ ಹೋಗೈತೆ ಅಂತ ಕಾರಣಗಳು ಹೇಳ್ಕೊಂಡು 9,000 ರೂಪಾಯಿ ಲೂಟಿ ಹೊಡಿತಾರಲ್ಲ ಈ ಕಂಪ್ನಿಯವರು. ಏನ್ ಹೇಳ್ಬೇಕು ಇವ್ರಿಗೆ? ಅಲ್ಲ, ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಇವ್ರ ಹತ್ರ ಬಂದು 20 ಸತಿ ಓಡಾಡಿ ಇವತ್ತು ಬಾ ನಾಳೆ ಬಾ ಅಂತ ಸುಮಾರು ಒಂದು 20-25 ದಿವಸ ಓಡಾಡ್ಸವ್ರೆ ಇವ್ರು. ಓಡಾಡ್ಸ್ಬಿಡಿ ಈ ತರ ಮಾತಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಸರ್ ಇವ್ರಿಗೆ? ನೋಡಿ, ಈ ಇಷ್ಟೊಂದು ಗಾಡಿಗಳ್ದೆಲ್ಲ ಸಮಸ್ಯೆಗಳು ಇದ್ದಿದ್ದೆ ಅವ್ರದ್ದು. ಯಾವಾಗೂನು ಇವಿ ಗಾಡಿ ಯಾವ್ದು ಚೈನಾ ಐಟಮ್ಗಳೆಲ್ಲ ತರಿಸ್ಬಿಟ್ಟಿವ್ರು, ಗ್ಯಾರಂಟಿ ಕೊಡ್ದಿರಾ ಸುಮ್ನೆ ಕಂಪ್ನಿ ಹೆಸರು ಹೇಳ್ಕೊಂಡು ಚೈನಾ ಐಟಮ್ಗಳಲ್ಲಿ ಡೂಪ್ಲಿಕೇಟ್ ಐಟಮ್ನೆಲ್ಲ ಮಾರ್ಕೊಂಡಿವ್ರು. ಸುಮ್ನೆ ಕಾರಣ ಅಂತ ಹೇಳ್ಕೊಂಡು ಅದು ಇದ್ರೆ ಪ್ರಾಬ್ಲಮ್, ಇದಿದ್ರೆ ಪ್ರಾಬ್ಲಮ್ ಇದ್ರೆ ಆಕ್ಚುಲಿ ಮೇಲ್ಗಡೆ ಒಂದ್ ಸಣ್ಣ ಪ್ಲಾಸ್ಟಿಕ್ದೊಂದು ಪೀಸ್ ಮುರಿದೋಗಿ ನೋಡಿ, ಪ್ಲಾಸ್ಟಿಕ್ದೊಂದು ಪೀಸೇ ಮುರಿದೋಗಿರೋದು. ಇದಕ್ಕೆ ಅವ್ರು ರಿಟರ್ನ್ ಕೊಡಲ್ಲ ಅಂತೆ. ಇದು ನ್ಯಾಯನಾ ಸರ್? ಇದು ಧರ್ಮನ? ಹೋಗ್ಲಿ ಅಲ್ಲ, 2 ಲಕ್ಷ ರೂಪಾಯಿ ಗಾಡಿ ಕೊಟ್ಟು ಒಂದ್ ಸಣ್ಣ ಮೇಲ್ಗಡೆ ಫೈಬರ್ ಪ್ಲಾಸ್ಟಿಕ್ ಏನು ಚಾರ್ಜರ್, ಇದು ಚಾರ್ಜರ್ಗೆ ಒಂದ್ ನೋಡಿ ವೈರ್ ಇಲ್ಲಿದೆಲ್ಲೋ ಒಂದು ಕಟ್ಟಾಗೈತೆ, ಏನು ಕಟ್ಟಾಗಿಲ್ಲ, ಸುಮ್ನೆ ಒಂದು ಟೇಪ್ ಸುತ್ತಿರೋದಕ್ಕೆ. ಇದಕ್ಕೆ ಕಾರಣಕ್ಕೆ ರಿಟರ್ನ್ ಕೊಡಲ್ಲ ಅಂತೆ. ಇದೇನು ನೀಟಾಗಿ ಹೊಸಾದಿದ್ದಂಗೆ ಇದ್ರೆ ಅವ್ರು ಎಕ್ಸ್ಚೇಂಜ್ ಮಾಡ್ತಾರಂತೆ. ಅಲ್ಲ, ಹೊಸಾದ್ ಇಕ್ಕಂಗಿದ್ರೆ ಶೋರೂಮ್ ಅಲ್ಲಿ ಇಕ್ಕೋಬೇಕು, ನಮ್ ಇದ್ರೆಲ್ಲ ಇಕ್ಕೋನಕ್ಕಾಗತ್ತೆ? ಬುದ್ಧಿ ಬೇಡ ಇವ್ರಿಗೆ? ಏನ್ ಮಾತಾಡ್ತಾರೆ ಸರ್ ನೋಡಿ ಇವರು ಈ ತರ ನೋಡಿ ಸಣ್ಣ ಪನ್ನ ಕಾರಣಗಳು ಹೇಳ್ಕೊಂಡು ನಮ್ಗೆ ನಿಜವಾಗೂ ತೊಂದರೆ ಕೊಡ್ತಾ ಇದಾರೆ ಸಾರ್ವಜನಿಕರು. ನಾವು ರೈತರು ಬಂದ್ಬಿಟ್ಟು ಇಲ್ಲಿ ಇವ್ರ ಹತ್ರ ಕುತ್ಕೊಂಡು ನೋಡಿ ಹಿಂಗೆ ದಿನ ಕಂಪ್ಲೇಂಟ್ ಮಾಡ್ಕೊಂಡಿರಕ್ಕಾಗುತ್ತಾ? ಒಂದ್ 20 ಸತಿ ಬಂದು ಹೋಗಿರೋದು, 20 ದಿವಸದಿಂದ ಅದೇ ಕೆಲಸದಲ್ಲಿ ಓಡಾಡಿ ಲಾಸ್ಟ್ಗೆ ಬೇಜಾರಾಗಿ ಅಯ್ಯ ನೀನ್ ಕೊಡೋದು ಎಕ್ಸ್ಚೇಂಜ್ ಆಗೋದಿಲ್ಲ ಅಂದಾಗ ಹೊಸಾದ ಕೊಡಪ್ಪ ಅಂದ ಹೊಸಾದ್ ತಗೊಂಡೆ. ಅದಕ್ಕೆ ತಕ್ಕಂಗೆ ನೋಡಿ ಯಾರೋ ಒಬ್ಬ ಇಂಥ ಜನಕ್ಕೆ ಏನ್ ಮಾಡಿ ನೋಡು ಪಾಪ, ಇನ್ನೊಬ್ಬ ಕಸ್ಟಮರ್ ಬಂದು ಅವ್ರ ಕಷ್ಟ ಸುಖ ಹೇಳ್ಕೊಂಡ್ರೆ ಕೇಳಿ. ಹೊಸ ಗಾಡಿಗೆ ಒಂದು ಕೊಟ್ಟಿದೆ, ಅದು ಸೇಮ್ ರೋಲ್ ಆಗಿದೆ, ವರ್ಕ್ ಆಗಲ್ಲ. ಆಮೇಲೆ ಇದು ಸೆಕೆಂಡ್ ಕೊಟ್ಟಿದೆ, ಈ ಸೆಕೆಂಡ್ ತಗೊಂಡು 2 ದಿವಸ ಆಯ್ತು. ಸೆಕೆಂಡ್ ಈಗ 3-4 ತಿಂಗಳಾಯ್ತು. 3-4 ತಿಂಗಳು 3 ತಿಂಗಳಲ್ಲಿ ತಿರ್ಗಾ ರಿಪೇರಿ. ಇವಾಗ ಕ್ರಾಶ್ ಇಲ್ಲ ಆದ್ರೂ ಇವರು ನೋಡಿ ಹಿಂಗೆ ಬಂದು ಕಾಯ್ಕೊಂಡಿರ್ಬೇಕು ನೀವು. ತುಂಬಾ ಜನಗಳು ಮೋಸ ಮಾಡ್ತಾರೆ ಸರ್ ಇವ್ರು ಕಂಪ್ನಿಯವರು. ಇವ್ರ ಮನೆಯಿಂದ ಕೊಡ್ತಾರೆ ಇವರು. ಏನ್ ಡ್ಯಾಮೇಜ್ ಆಗೈತೆ? ಚಾರ್ಜರ್ ಏನ್ ಡ್ಯಾಮೇಜ್, ಏನ್ ಪ್ರಾಬ್ಲಮ್ ಆಗಿದೆ? ಹೊಸದು ನೋಡಿ ಕ್ಲೀನ್ ಆಗಿ ಓಕೆ ಕಾಣಿಸ್ತಿದ್ಯಾ? ಇದು ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡಿ ನನ್ನ ತೋರ್ಸರಿ, ಹೇಳಿ ನಿಮ್ಮನ್ನೇ ತೋರ್ಸಾ ಇದೀನಿ. ಇಲ್ಲಿ ತೋರಿಸಿ ಫಸ್ಟ್, ಅಲ್ಲೇ ತೋರ್ಸಾ ಇದೀನಿ. ಏನ್ ಡ್ಯಾಮೇಜ್ ಅದು? ಡ್ಯಾಮೇಜ್ ಅಂದ್ರೆ ಹೊಡೆದೋಗೋದು ಚೂರ್ ಆಗೋದಿಲ್ಲ ಡ್ಯಾಮೇಜ್. ಅಲ್ಲ ನಿಮ್ದ್ರಲ್ಲೇ ನೋಡಿ ಕ್ರಾಶ್ ಬಂದೈತಲ್ಲ. ಅಲ್ಲ ರೇ, ಇವಾಗ ಇದು ತೋರ್ಸಾ ಇದೆಯಲ್ಲ, ಇದೇನ್ ತೋರ್ಸಾ ಇದೆಯಲ್ಲ, ಇಲ್ಲಿ ಏನೈತೆ ರೀ? ಇಲ್ಲಿ ಏನೈತೆ ರೀ? ಇದು ಕ್ರಾಶ್ ಇವಾಗ ಇದು ತೋರ್ಸಲ್ಲ ನೀನು. ಇದೇನಾಗೈತೆ? ಇದು ಒಂದು ನೋಡಿ, ನಾನು ಆಯ್ತಪ್ಪ, ಅದು ಏನಾಗೈತೆ ಇದು ನೋಡಿ, ನಾನು ಇದನ್ನ ಹೇಳ್ತಾ ಇರೋದು. ಸರಿ ಆಯ್ತು, ಇವಾಗ ನೀನು ಇಲ್ಲಿ ಕ್ರಾಸ್ ಅಂತಲ್ಲ, ಅಲ್ಲೇ ಇದ್ರಲ್ಲಿ ಐತಲ್ಲ, ಇವಾಗ ಏನ್ ಮಾಡ್ಬೇಕು? ಅದನ್ನ ಹೇಳ್ತಾರೆ, ನಾನು ಹೇಳ್ತಲ್ವಾ, ಇದು ನಾನು ಅದನ್ನ ಹೇಳ್ದೆ. ಇದು ಓಕೆ, ಏನೋ ಮಾಡ್ಬೋದು ಸರ್, ಇದು ಹೊಡೆದೋಗಿರುತ್ತೆ ಸರ್, ಇದಕ್ಕೇನು ಮಾಡಕ್ ಬರಲ್ಲ ಅಂತ ನಾನು ಹೇಳಿದ್ದೀನಿ. ಇದಕ್ಕೂ ಅದಕ್ಕೆ ಸಂಬಂಧ ಏನಿದೆ? ಬಟನ್ ತಾನೇ ತಪ್ಪ, ಇದು ಹೊಡೆದೋಗಿರೋದು. ನಾವ್ ಹೇಳ್ತಾನೆ ಕೇಳಿಸ್ಕೊಳ್ಳಿ, ಕ್ಲಿಯರ್ ವಿಡಿಯೋ ಮಾಡಿ. ಒಳಗಡೆ ಇರೋ ಐಟಮ್ ತಾನೇ ನೀವು ಗ್ಯಾರಂಟಿ ಕೊಡ್ತೀರಿ, ಮೇಲ್ಗಡೆ ಪ್ಲಾಸ್ಟಿಕ್ ತಾನೇ ಇದೆ. ಇದೇನು ವರ್ಕ್ ಆಗುತ್ತೆ? ಅವ್ರು ಮತ್ತೆ ಇದು ಯಾಕೆ ಇದಾಗ್ತಲ್ಲ? ನೀವು ಮಾಡ್ಬೇಕಲ್ಲ, ಕಂಪ್ನಿಯವ್ರು ಮಾಡ್ಬೇಕಲ್ಲ. ನೀವು ಕಂಪ್ನಿ ಇನ್ಶೂರೆನ್ಸ್ ಯಾರು ಮಾಡಿದ್ದು? ಸಪೋರ್ಟ್ ಮಾಡ್ತೀವಿ. ಇನ್ಶೂರೆನ್ಸ್ ಯಾರು ಮಾಡಿದ್ದು? ಇನ್ಶೂರೆನ್ಸ್ ನೀವು ಕಂಪ್ನಿಯವ್ರು ಮಾಡ್ರೆ ನಾವು ಸಪ್ರೇಟ್ ಮಾಡ್ತಾರೆ, ನಾವೇ ಮಾಡ್ಸೋದು. ಮತ್ತೆ ಅದಕ್ಕೆ ನೀವು ರೆಫರ್ ಮಾಡ್ಬೇಕು. ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಕೊಡ್ತೇವ್ರಿ ನಾವು, ಕ್ಲೈಮ್ ಮಾಡ್ಬೇಕು. ಮಾಡಬೇಕು. ನೀವು ಅದಕ್ಕೆ ಸಪೋರ್ಟ್ ಮಾಡ್ರಿ. ನೀವು ಹೇಳಿಲ್ವಲ್ಲ ಅವ್ರಿಗೆ, ಮಾಡ್ಕೊಡ್ರಿ. ಇವಾಗ ಆಯ್ತು, ಇನ್ನೊಂದು ಮಾಡ್ಕೊಡ್ರಿ. ಅದನ್ನ ಅದೇನೈತೆ ಇನ್ಶೂರೆನ್ಸ್ ಮಾಡ್ಲಿ ಬಿಡೋಣ. ಹೊಸದೊಂದು ತಗೊಂಡೋಗು, ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿ ಮಾಡಿ. ಅದು ಬೇಡ ಅಂತ ನಾನು ಹೇಳಿದ್ನ, ಏನ್ ಹೇಳ್ತಾರೆ ಮಾಡಿ, ಅದು ನನಗೆ ಬೇಡ ಅಂತ ಹೇಳಿದ್ನ. ಅಲ್ಲ ಇನ್ಶೂರೆನ್ಸ್ ಏನ್ ಪ್ರಾಬ್ಲಮ್ ಇವಾಗ? ಅವಿಲ್ಲ ಇದೆಯಲ್ಲ, ಇದು ವೈರ್ ಎಲ್ಲ ಇಲ್ಲಿ ಡ್ಯಾಮೇಜ್ ಆಗಿದೆ ಕಟ್ರೆ, ಇದಕ್ಕೆಲ್ಲ ವಾರಂಟಿ ಕೊಡಲ್ಲ. ಯಾವ ಕಂಪ್ನಿ ಕೊಡಲ್ಲ. ನೀವು 4-ವೀಲರ್ ಕಾರು ಎಲ್ಲರೂ ಹೋಗಿ ಎಕ್ಸ್ಟರ್ನಲ್ ಡ್ಯಾಮೇಜ್ ಏನು ಆಗಿರ್ಬಾರ್ದು, ಫ್ರೀ ಆಫ್ ಕಾಸ್ಟಿಂಗ್ ಕೊಡಿ ತಗೊಂಡೋಗಿ. ಎಕ್ಸ್ಟರ್ನಲ್ ಡ್ಯಾಮೇಜ್ ಏನಾದ್ರು ₹1 ವಾರಂಟಿ. ಓಕೆನಾ? ನೀವು ಯಾವ ಗಾಡಿ ಶೋರೂಮ್ ಹೋಗಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೋದಲ್ಲ, ಕ್ಲೈಮ್ ಮಾಡ್ಬೋದಲ್ಲ. ಅದ್ ಯಾರು ಮಾಡ್ಬೇಕು? ನೀವು ಕಂಪ್ನಿಯವ್ರು ಸಪೋರ್ಟ್ ಮಾಡ್ಬೇಕು. ನಮ್ಗೆ ಗೊತ್ತಾಗುತ್ತೆ, ನಾವ್ ರೈತರ್ರಿ, ನಾವ್ ಹೆಂಗೆ ರೈತರು ನಾವೇನ್ ಬಂದಿರ್ ಮಾಡಿದ್ರ ಸಪೋರ್ಟ್ ಮಾಡಲ್ಲ ಅಂತ ನಿಮ್ಗೆ ಹೇಳಿದ್ವಿ. ಮತ್ತೆ ಅದೇನೋ ಮಾಡ್ಕೊಡ್ರಿ. ಆಯ್ತು, ನೀವೇನ್ ಕೇಳ್ತಾನೆ ಮಾಡೋಕೆ ಹಾಕಿ ಸರ್, ಲೈವ್ ಬಿಡ್ತಲ್ಲ ಇವಾಗ ಹಾಕಿ ಮಾಡಿ. ನೀವು ಜಾಸ್ತಿ ದೊಡ್ಡವರಾಗ್ಬಿಟ್ಟು ಬಿಡ್ರಿ. ಟಿವಿಎಸ್ ಅವರು ಜಾಸ್ತಿ ಅಲ್ಲ, ಮೊದಲು ಕಸ್ಟಮರ್ಗೆ ರೆಸ್ಪಾನ್ಸ್ ಕೊಡೋದು ಕಲಿಬೇಕು. ಅಷ್ಟು 20 ದಿವಸದಿಂದ ಮಾಡ್ತಾ ಇದ್ದಾರೆ ತಾನೆ, ಏನ ಮಾಡಿದ್ರ?
ಇವಾಗ ಹೊಸ ತಗೊಂಡ್ರಿ ಕೇಳೋಣ ಒಂದೇ ಮಾತು ಅವ್ರಿಗೆ, ಇದು ನೋಡಿ ಇಲ್ಲಿ ಡ್ಯಾಮೇಜ್ ಆಗಿದೆ, ಇದು ಓಕೆ ನಡೆಯುತ್ತೆ, ನಾ ಮಾಡ್ಕೊಡ್ತೀನಿ. ಇಲ್ಲಿ ಮತ್ತೆ ಇಲ್ಲಾಗಿದೆಯಲ್ಲ, ಇದಕ್ಕೆ ಕಂಪನಿ ಕಡೆಯಿಂದ ಕೊಡಕ್ಕಾಗಲ್ಲ. ನೀನ್ ಇದೊಂದು ಮಾತ್ರ ಆಗಿದ್ರು ಬೇಕಾದ್ರೆ ನಾನು ಮಾತಾಡಿ ಮಾಡಿಸ್ಕೊಡ್ತೀನಿ. ಸರಿ ಆಯ್ತು. ಇವಾಗ ಅದಕ್ಕೆ ಸರಿ, ಇದಕ್ಕೆ ಆಪ್ಷನ್ ಏನಾಯ್ತು ಇವಾಗ? ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದಾ? ಕ್ಲೈಮ್ ಮಾಡಿ, ಒನ್ ಟೈಮ್ ಟ್ರೈ ಆಯ್ತು ಮಾಡಿ ನಿಮ್ಗೆ ಟ್ರೈ ಮಾಡಿ ಅಂತ ಹೇಳಿದ್ರೆ ಕಂಪ್ನಿ ಅವರು.